ಹಾಯ್ ಫ್ರೆಂಡ್ಸ್, ಹೀಗೆ ಎಳೆಳೆದು ಹಸಿರು ಮೆಣಸು ತಗೊಂಡಿದ್ದೀನಿ. ಇದರಲ್ಲಿ ನಾನು ಮಜ್ಜಿಗೆ ಮೆಣಸು ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಹೀಗೆ ಇವನ್ನೆಲ್ಲ ನೋಡಿ ಹೀಗೆ ತಟ್ಟೆಲ್ಲ ತೆಗೆದುಬಿಟ್ಟು ಇಟ್ಟಿದ್ದೀನಿ. ಇವನ್ನ ನೋಡಿ ಹೀಗೆ ಒಂದೇ ಸೈಡ್ ಹೀಗೆ ಒಂದು ಚೂರು ಹೀಗೆ ಕೈಯಲ್ಲಿ ಹೀಗೆ ಎಳೆ ಮೆಣಸು ಆಗಿದ್ದರೆ ಕೈಯಲ್ಲಿ ಹೀಗೆ ಮುರಿದ್ರೆ ಸಾಕು. ಇವನ್ನ ಹೀಗೆ ಒಂದು ಚಾಕ್ ಸಹಾಯ ತಗೊಬಿಟ್ಟು ನೋಡಿ ಹೀಗೆ ಒಂದೇ ಒಂದು ಚೂರು ಹೀಗೆ ಓಪನ್ ಮಾಡಿ ಹೀಗೆ ಓಪನ್ ಮಾಡಿಬಿಟ್ಟು ಎಲ್ಲ ಮೆಣಸಿನಕಾಯಿನ ನೋಡಿ ಹೀಗೆ ಎಲ್ಲ ಹಸಿರು ಮೆಣಸನ್ನು ಹೀಗೆ ಓಪನ್ ಮಾಡ್ತಾ ಬನ್ನಿ. ಹೀಗೆ ಸ್ವಲ್ಪ ಓಪನ್ ಮಾಡಿ ಎರಡನ್ನೂ ಸಹ ಹೀಗೆ ನೋಡಿ ಸೈಡ್ ಹೀಗೆ ಮುರಿಬೇಕು. ಹೀಗೆ ಮುರಿಯೋದ್ರಿಂದ ನಾವು ಮಜ್ಜಿಗೆಗೆ ಹಾಕ್ತೀವಲ್ಲ, ಮಜ್ಜಿಗೆ ಮತ್ತು ಉಪ್ಪು ಇದನ್ನು ಚೆನ್ನಾಗಿ ಇದು ಒಳಗಡೆ ಎಲ್ಲ ಚೆನ್ನಾಗಿ ರಸ ಎಲ್ಲ ಕುಡಿತವೆ. ಈ ಕುಡ್ದವನ್ನ ನಾವು ಒಂದು 2 ದಿನಗಳ ಕಾಲ ಮಜ್ಜಿಗೆ ಒಳಗಡೆ ಹೀಗೆ ಆಚೆ ಈಚೆ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಾವು ಆಮೇಲೆ ತೆಗೆದು ಬಿಸಿಲಿಗೆ ಒಣಗಿ ಹಾಕಬೇಕು. ಈ ಎಲ್ಲವನ್ನು ಸಹ ಇದೇ ರೀತಿಯಾಗಿ ಮಾಡೋಣ ನಾವು. ಇವನ್ನೆಲ್ಲ ನಾನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಾವು ಉಪ್ಪು ಮತ್ತು ಮಜ್ಜಿಗೆ ಹಾಕಿಬಿಟ್ಟು ಇವನ್ನ ನೆನೆಸೋಕ್ಕೆ ಹಾಕೋಣ. ಮಜ್ಜಿಗೆ ಮೆಣಸಿಕಾಯಿ ಮಾಡಲಿಕ್ಕೆ ನಾನು ಮೆಣಸಿಕಾಯಿ ಎಲ್ಲ ರೆಡಿ ಮಾಡಿದ್ನಲ್ಲ, ಈ ರೀತಿಯಾಗಿ ಒಂದು ಹೀಗೆ ಬೌಲಿಗೆ ಹಾಕಿ ಅಲ್ಲಿಂದ ನೋಡಿ ಹೀಗೆ ಉಪ್ಪು ಹಾಕಿ ಇದಕ್ಕೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಮತ್ತು ಅದೇ ರೀತಿ ಮೇಲೆ ಹೀಗೆ ಮಜ್ಜಿಗೆ ಹಾಕಬೇಕು. ಹೀಗೆ ಮಜ್ಜಿಗೆ ಹಾಕಿಬಿಟ್ಟು ನಾವು 2 ದಿನಗಳ ಕಾಲ ಇದರಲ್ಲೇ ನೆನೆಸ್ಬಿಟ್ಟು ಒಂದು ಸ್ಪೂನಲ್ಲಿ ಹೀಗೆ ಚೆನ್ನಾಗಿ ಹೀಗೆ ಆಡಿಸ್ತಾ ಇರಿ. ಮಜ್ಜಿಗೆಯಲ್ಲಿ ಚೆನ್ನಾಗಿ ಉಪ್ಪು ಮತ್ತು ಮಜ್ಜಿಗೆ ಎಲ್ಲ ಚೆನ್ನಾಗಿ ಕುಡಿತವೆ. ಈ ಥರ ಆಗೋದ್ರಿಂದ ಒಂಚೂರು ಖಾರ ಏನೂ ಆಗೋಲ್ಲ. ಇವನ್ನ ಆಮೇಲೆ ನಾವು 2 ದಿನಗಳ ನಂತರ ಬಿಸಿಲಿಗೆ ತೆಗೆದು ಒಣಗಾಕೋಣ. ಮೆಣಸಿಕಾಯಿ ಮಾಡಲಿಕ್ಕೆ ನೋಡಿ ನಾನು ಮಜ್ಜಿಗೆ ಮತ್ತು ಉಪ್ಪು ಹಾಕಿ ನೆನೆಸಿದ್ನಲ್ಲ, ಇವು 2 ದಿನಗಳ ಕಾಲ ಚೆನ್ನಾಗಿ ನೆಂದಿದ್ದಾವೆ. ಇವನ್ನೆಲ್ಲವನ್ನು ನಾವು ಈಗ ಹೀಗೆ ಮೇಲೆ ತೆಗೆದುಬಿಟ್ಟು ಈಗ ಒಂದು ಪ್ಲೇಟಿಗೆ ಹಾಕಿ ಬಿಸಿಲಲ್ಲಿ ಒಣಗಿಸೋಣ. ಒಣಗ್ದವನ್ನ ಪುನಃ ನಾವು ಮಜ್ಜಿಗೆಗೆ ಒಂದು ಪುನಃ ಹಾಕಬೇಕು. ಇದೇ ಥರ 2 ದಿನ ಹಾಗೆ ಮಾಡಬೇಕು. ಈಗ ಬಿಸಿಲಲ್ಲಿ ನೋಡಿ ಹೀಗೆಲ್ಲ ತೆಗೆದುಬಿಟ್ಟು ಹೀಗೆ ಕೈ ಸಹಾಯದಿಂದೆಲ್ಲರ ತೆಗೀರಿ, ಹಾಗೆ ಪ್ಲೇಟಿಗಾರ ತೆಗೀರಿ. ಹೀಗೆ ಇವನ್ನೆಲ್ಲವನ್ನು ನೋಡಿ ಹೀಗೆ ಪ್ಲೇಟಿಗೆ ತೆಗೆದು ಹಾಕ್ಬಿಟ್ಟು ಈಗ ಬಿಸಿಲಿಗೆ ಇಡೋಣ. ಇವನ್ನೆಲ್ಲ ಇವತ್ತಿಡಿ ಒಣಗಲಿ. ನೋಡಿ ಫ್ರೆಂಡ್ಸ್, ಮಜ್ಜಿಗೆಗೆ ಹಾಕಿ ತೆಗೆದಿದ್ನೆಲ್ಲ ಬಿಸಿಲಲ್ಲಿ ನೋಡಿ ಒಣಗ್ತಾ ಈ ಥರ ಬಿಳಿ ಕಲರಾಗಿ ಬರ್ತಾ ಇದ್ದಾವೆ. ಇವನ್ನಿನ್ನೂ ಚೆನ್ನಾಗಿ ಗರ್ಗರಿಯಾಗೆ ಒಣಗ್ಸೋಣ. ಇನ್ನೂ ಒಂದು 3-4 ದಿನ ಒಣಗಿಸೋಣ. ನೋಡಿ ಫ್ರೆಂಡ್ಸ್, ಮಜ್ಜಿಗೆಗೆಲ್ಲ ಹಾಕಿ ಒಣಗಕ್ಕೆ ಹಾಕಿದ್ನಲ್ಲ, ಒಣಗಿದಂತಹ ಮೆಣಸಿಕಾಯಿ ನೋಡಿ ಎಲ್ಲ ರೋಸ್ಟಾಗಿ ಚೆನ್ನಾಗಿ ಬಂದಿದೆ. ಇವನ್ನ ನಾವು ಎಣ್ಣೆಲಿ ಹಾಕಿ ಫ್ರೈ ಮಾಡೋಣ. ಊಟಕ್ಕೆ ಬೇಕಾದಾಗ ಸೈಡ್ ಡಿಶ್ ಆಗಿ ಉಪಯೋಗಿಸೋಣ.